ಪುಣ್ಯಸ್ಮರಣೆ ಭಾಳ ಇನ್ನೂ ಜೋರಾಗಿ ನಡೀಬೇಕಾಯಿತು. ತಾರತಮ್ಯದಲ್ಲಿ ನಡೀತಾ ಇದೆ. ಬೆಂಗಳೂರಲ್ಲಿ ಏನೋ ಈಗ ಆಗಿರೋ ಸ್ಮಾರಕ ಏನಿತ್ತು, ಒಂದು ಕಡೆ ಅದು ದಿವಾಳಿ ಆಗಾಯಿತು, ಇಲ್ಲ ಸರ್ಕಾರ ದಿವಾಳಿ ಮಾಡಾಯಿತು. ಆದರೆ ಇಡೀ ಕರ್ನಾಟಕಕ್ಕೆ ನಮ್ಗೆ ಬೆಂಗಳೂರು ಸ್ಮಾರಕ ಬೇಕು ಅಂತ ನಾವು ಆಸೆ ಪಡ್ತಾಯಿದ್ದೀವಿ. ಏನಕ್ಕೆ ಅಂದರೆ ಈಗ ದಿಗ್ಗಜರಲ್ಲಿ ನಮ್ಮ ಅಂಬರೀಷ್ ಸರ್ ಆಗಿರ್ಬೋದು, ಡಾಕ್ಟರ್ ರಾಜ್ಕುಮಾರ್ ಸರ್ ಆಗಿರ್ಬೋದು, ಪುನೀತ್ ರಾಜ್ಕುಮಾರ್ ಸರ್ ಆಗಿರ್ಬೋದು, ಎಲ್ಲ ಸ್ಮಾರಕಗಳು ಬೆಂಗಳೂರಾಗವೆ. ಇವ್ರನ್ನ ಯಾಕೆ ಇಲ್ಲಿ ತಾರತಮ್ಯ ಮಾಡ್ತಾಯಿದ್ದೀರಿ? ಆ ಸ್ಮಾರಕನ ಕೆಲವೇ ವರ್ಷಗಳಲ್ಲಿ ಮುಚ್ಚೋಕೆ ಮಾಡ್ತಾಯಿದ್ದೀರಿ. ನೀವು ನಿಮ್ಮ ಕೈಲಿ ಆಗಲಿಲ್ಲ ಅಂತಂದರೆ ನಮಗೆ ಕೋರ್ಟ್ ಮುಖಾಂತರ ನಾವು ಒಯ್ತೀವಿ. ಅಭಿಮಾನಿಗಳು ಇನ್ನೂ ಬದುಕಿದ್ದೀವಿ. ಕೆಲವು ಅಭಿಮಾನಿಗಳು 10 ರೂಪಾಯಿ ಹಾಕ್ಬಿಟ್ಟು ಸ್ಮಾರಕದ ಜಾಗ ನಾವು ಖರೀದಿ ಮಾಡ್ತೀವಿ ಅಂತವ ವಿಷ್ಣು ಅಪ್ಪಾಜಿ ನಮಗೆ ಯಾವತ್ತೋ ಹೇಳ್ಬಿಟ್ಟವ್ರೆ. 15 ವರ್ಷ ಆಯಿತು. ಆ ಸ್ಮಾರಕ ನೋಡಿದ್ರೆ ಕಣ್ಣಲ್ಲಿ ನೀರು ಬರಲ್ಲ ಸರ್, ಕಣ್ಣೀರು ರಕ್ತ ಬರ್ತದೆ. ಆ ಥರಾಗೈತೆ. ಮಳೆ ಬೆಳ್ಕೊಂಡು ಆ ಸ್ಮಾರಕಕ್ಕೆ ಒಳಗಡೆ ಹೋಗ್ಬಿಡ್ತಾ ಇಲ್ಲ. ಅಭಿಮಾನಿಗಳು ಹೋಗ್ಬಿಡ್ತಾ ಇಲ್ಲ. ಮೇನ್ ಗೇಟಲ್ಲಿ ಅಭಿನಯ ಭಾರ್ಗವ, ಕಲಿಯುಗದ ಕರ್ಣ, ಮೈಸೂರು ರತ್ನ, ಕರ್ನಾಟಕದ ಆಸ್ತಿ, ನಮ್ಮೆಲ್ಲರ ಅಚ್ಚುಮೆಚ್ಚಿನ ಡಾಕ್ಟರ್ ವಿಷ್ಣು ಅಪ್ಪಾಜಿಯ 15ನೇ ವರ್ಷದ ಪುಣ್ಯಸ್ಮರಣೆ ಭಾಳ ಇನ್ನೂ ಜೋರಾಗಿ ನಡೀಬೇಕಾಯಿತು. ಕಾರಣಾಂತರದಿಂದ ನೀವೇ ನೋಡ್ತಾ ಇದ್ದೀರಿ ಪ್ರಶ್ನವರು, ತಾರತಮ್ಯದಲ್ಲಿ ನಡೀತಾ ಇದೆ. ಬೆಂಗಳೂರಲ್ಲಿ ಏನೋ ಈಗ ಆಗಿರೋ ಸ್ಮಾರಕ ಏನಿತ್ತು, ಅದು ಯಾವ ರೀತಿ ಹೇಳಬೇಕು ಅನ್ನೋದು ನಮಗೆ ಅರ್ಥ ಆಯ್ತಾ ಇಲ್ಲ. ಒಂದು ಕಡೆ ಅದು ದಿವಾಳಿ ಆಗಾಯಿತು, ಇಲ್ಲ ಸರ್ಕಾರ ದಿವಾಳಿ ಮಾಡಾಯಿತು. ಅದು ಈ ಕರ್ನಾಟಕದ ಜನತೆಗಳು ಈ ಸರ್ಕಾರ ಆದಷ್ಟು ತನಿಖೆ ಮಾಡಿಸ್ಬೇಕು ಅನ್ನೋದ್ರಲ್ಲಿ ಅಭಿಮಾನಿಗಳಲ್ಲಿ ಒತ್ತಾಯ, ಮತ್ತು ನಮ್ಮಲ್ಲಿ ಒತ್ತಾಯ. ಒಂದು ನಿಮಿಷ, ನಮ್ಮಲ್ಲಿ ಒತ್ತಾಯ. ಇವಾಗೇನು ಈ ಸರ್ಕಾರನೇ ಮಾಡಿರೋದು, ಇಲ್ಲಿ ಮೈಸೂರಲ್ಲಿ ವಿಷ್ಣು ಅಪ್ಪಾಜಿ ಸ್ಮಾರಕ ಮಾಡಿಕೊಟ್ಟು ಇಲ್ಲಿನ ಮೈಸೂರು ಭಾಗದವ್ರಿಗೆ ಮಾತ್ರ ಸೀಮಿತ ಅಂತ ತೋರಿಸ್ಕೊಟ್ಬಿಟ್ರು. ಆದರೆ ಇಡೀ ಕರ್ನಾಟಕಕ್ಕೆ ನಮ್ಗೆ ಬೆಂಗಳೂರು ಸ್ಮಾರಕ ಬೇಕು ಅಂತ ನಾವು ಆಸೆ ಪಡ್ತಾಯಿದ್ದೀವಿ. ಏನಕ್ಕೆ ಅಂದರೆ ಈಗ ದಿಗ್ಗಜರಲ್ಲಿ ನಮ್ಮ ಅಂಬರೀಷ್ ಸರ್ ಆಗಿರ್ಬೋದು, ಡಾಕ್ಟರ್ ರಾಜ್ಕುಮಾರ್ ಸರ್ ಆಗಿರ್ಬೋದು, ಪುನೀತ್ ರಾಜ್ಕುಮಾರ್ ಸರ್ ಆಗಿರ್ಬೋದು, ಎಲ್ಲ ಸ್ಮಾರಕಗಳು ಬೆಂಗಳೂರಾಗವೆ. ಇವ್ರನ್ನ ಯಾಕೆ ಇಲ್ಲಿ ತಾರತಮ್ಯ ಮಾಡ್ತಾಯಿದ್ದೀರಿ? ಆ ಸ್ಮಾರಕನ ಕೆಲವೇ ವರ್ಷಗಳಲ್ಲಿ ಮುಚ್ಚೋಕೆ ಮಾಡ್ತಾಯಿದ್ದೀರಿ. ಆ ಸಮಾಧಿನೇ ಇಲ್ದಂಗೆ ಮಾಡ್ತಾಯಿದ್ದೀರಿ ನೀವು. ಅದು ಏನಾರ ಒಂದು 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 ಉಳಷ್ಟು ಅದರ ಸಮಾಧಿದ ಸಮಸ್ಯೆ ಆಯಿತು ಅಂತಂದರೆ ಈ ಕರ್ನಾಟಕದಂಥ ಲಕ್ಷಾಂತರ ಅಭಿಮಾನಿಗಳವ್ರೆ, ದಂಗೆ ಹೇಳ್ತಾರೆ. ಏನಾಯ್ತದೋ ಅಂತವ ಈ ಸರ್ಕಾರ ದಯವಿಟ್ಟು ಭಾಳ ಎಚ್ಚರಿಕೆ ತಗೋಬೇಕಾಗಿ ನಿಮ್ಮಲ್ಲಿ ಕೇಳ್ಕೊತಾ ಇದ್ದೀವಿ. ಮಾನ್ಯ ಸಿದ್ದರಾಮಯ್ಯನವ್ರಿಗೆ ಆದಷ್ಟು ಆ ಸಮಾಧಿದ ನೀವು ಕ್ಲಿಯರ್ ಮಾಡಿಕೊಡ್ಬೇಕು. ನೀವು ನಿಮ್ಮ ಕೈಲಿ ಆಗಲಿಲ್ಲ ಅಂತಂದರೆ ನಮಗೆ ಕೋರ್ಟ್ ಮುಖಾಂತರ ನಾವು ಒಯ್ತೀವಿ. ಅಭಿಮಾನಿಗಳು ಇನ್ನೂ ಬದುಕಿದ್ದೀವಿ. ಕೆಲವು ಅಭಿಮಾನಿಗಳು 10 ರೂಪಾಯಿ ಹಾಕ್ಬಿಟ್ಟು ಸ್ಮಾರಕದ ಜಾಗ ನಾವು ಖರೀದಿ ಮಾಡ್ತೀವಿ ಅಂತವ ವಿಷ್ಣು ಅಪ್ಪಾಜಿ ನಮಗೆ ಯಾವತ್ತೋ ಹೇಳ್ಬಿಟ್ಟವ್ರೆ. ವಿಷ್ಣು ಅಪ್ಪಾಜಿ ಯಾವತ್ತಿದ್ರು ಮುಂದೆಯಿಂದ ಹೊಡಿತಿದ್ರು, ಹೊತ್ತು ಹಿಂದೆಯಿಂದ ಯಾವತ್ತೂ ಗುಂಡಿರ್ತಿತ್ತಲ್ಲ. ವಿಷ್ಣು ಅಪ್ಪಾಜಿ ಯಾವತ್ತೂ ಸಿಂಹ ಇದ್ದಂಗೆ. ಅವ್ರ ಹಿಂದೆ ನಾವಿದ್ದೀವಿ, ನಾವು ಸಿಂಹಗಳೆಯ. ಆ ಸ್ಮಾರಕವ ನಮ್ಮಲ್ಲಿ ಖರೀದಿ ಮಾಡೋಕ್ಕೆ ನಮ್ಮಲ್ಲಿ ತಾಕತ್ತದೆ, ಗೊತ್ತೈತೆ. ಈ ಸರ್ಕಾರಕ್ಕೆ ಈಗೇನು ಅವರೇ ಈ ಅಪ್ಪಾಜಿನ ಹೆಸರು ಹೇಳ್ಕೊಂಡು ಬಕೆಟ್ ಹಿಡಿತಾವ್ರೆ, ಅನ್ನ ತಿಂತವ್ರೆ. ಅವ್ರಿಗೆ 2 ಮಾತು ಹೇಳ್ತಾ ಇದ್ದೀನಿ. ದಯವಿಟ್ಟು ನೀವು ಅಪ್ಪಾಜಿ ಹೆಸರು ಹೇಳ್ಕೊಂಡು ಫಿಲಮ್ಗಳನ್ನ ನಿಲ್ಲಿಸ್ಬೇಕು. ನೀವು ಅಪ್ಪಾಜಿ ಹೆಸರು ಹೇಳ್ಕೊಂಡು ನೀವು ಅನ್ನ ತಿಂತಾ ಇದ್ದೀರಿ, ಎಷ್ಟೋ ಹೆಸರು ಹೇಳ್ಕೊಂಡು ಜಾಗಗಳು ತಗೋತಾ ಇದ್ದೀರಿ. ಏನಕ್ಕೆ ಮಾಡ್ತೀರಿ? ಒಂದು ಸ್ಮಾರಕ ನಿಮ್ಮ ಕೈಲಿ ಮಾಡ್ಕೊಡೋಕ್ಕಾಗಲಿಲ್ಲ ಅಂತಂದರೆ, ಒಂದು ಸ್ಮಾರಕ ಉಳಿಸ್ಕೊಳಕ್ಕಾಗಲಿಲ್ಲ ಅಂತಂದರೆ ಅಂಥ ವ್ಯಕ್ತಿ ಹೆಸರು ತಗೊಂಡು ನೀವು ಇಷ್ಟು ಲಕ್ಷಾಂತರ ರೂಪಾಯಿ ವ್ಯವಹಾರ ಮಾಡ್ಕೊಂಡಿದ್ದೀರಲ್ಲ, ಏನಕ್ಕೆ ಇದು? ಇವತ್ತು ನಮ್ಗೆ ಅನ್ಯಾಯ ಆಗೈತೆ ಸರ್. 15 ವರ್ಷ ಆಯಿತು. ಆ ಸ್ಮಾರಕ ನೋಡಿದ್ರೆ ಕಣ್ಣಲ್ಲಿ ನೀರು ಬರಲ್ಲ ಸರ್, ಕಣ್ಣೀರು ರಕ್ತ ಬರ್ತದೆ. ಆ ಥರಾಗೈತೆ. ಮಳೆ ಬೆಳ್ಕೊಂಡು ಆ ಸ್ಮಾರಕಕ್ಕೆ ಒಳಗಡೆ ಹೋಗ್ಬಿಡ್ತಾ ಇಲ್ಲ. ಅಭಿಮಾನಿಗಳು ಹೋಗ್ಬಿಡ್ತಾ ಇಲ್ಲ ಮೇನ್ ಗೇಟಲ್ಲಿ. ಸರ್ ಕಾರಣ ಯಾರು ಅನ್ನೋದು ಇದು ತನಿಖೆ ಮಾಡಿಸ್ಬೇಕು ಸರ್. ಸರ್ಕಾರ ತನಿಖೆ ಮಾಡಿಸ್ಬೇಕು. ಇದಕ್ಕೆ ಏನಕ್ಕೆ ಅಂತ ಇದು ಗೊತ್ತಾಯ್ತಲ್ಲ. ಇದು ಕಿಮ್ಮತ್ತು ಯಾರು? ಇದಕ್ಕೆ ಯಾರು ಕಿಮ್ಮತ್ತು ಕೊಟ್ಟವ್ರೆ? ಇಲ್ಲ ಫಿಲಮ್ ಇಂಡಸ್ಟ್ರಿಯಿಂದ ಬಂದಾಯ್ತೋ, ಫಿಲಮ್ ಇಂಡಸ್ಟ್ರಿ ವಾಣಿಜ್ಯ ಮಂಡಳಿಯಿಂದ ಬಂದಾಯ್ತೋ, ಸರ್ಕಾರನ ಇಲ್ಲ ನಮ್ಮ ಅಭಿಮಾನಿಗಳಿಂದನೆಯೋ ಇಲ್ಲ ಬೇರೆ ಅಭಿಮಾನಿಗಳಿಂದ ಬರ್ತಾಯ್ತೋ? ಇದು ಕಾರಣ ಯಾರು? ಕಾರಣಕರ್ತರು ಯಾರು? ಏನಕ್ಕೆ ನೀವು ಈ ಥರ ತಾರತಮ್ಯ ಮಾಡ್ತಾಯಿದ್ದೀರಿ? ನಮಗೆ ನೋವಾಗೈತೆ ಸರ್. ಭಾಳ ಆಕ್ರೋಶದಿಂದ ಹೇಳ್ತೀವಿ, ಭಾಳ ನೋವಿಂದ ಹೇಳ್ತೀವಿ. ಯಾಕೆ ಅಂತಂದರೆ ನಾವು ವಿಷ್ಣು ಅಪ್ಪಾಜಿ ಇವತ್ತು ಫಿಲಮ್ಗಳು ಬರ್ತಾಯಿಲ್ಲ, ಒಂದು ಫಿಲಮು ಬರ್ತಾಯಿಲ್ಲ. ಅವ್ರು ಬಿಟ್ಟೋಗಿರೋ ಫಿಲಮ್ಗಳನ್ನೇ ನಾವು ಇವತ್ತು ಅಪ್ಪಾಜಿ ಬದುಕವ್ರೆ ಅಂತ ನಾವು ಅಭಿಮಾನಿಗಳು ಭಾಳ ಗಟ್ಟಿಯಾಗಿ ಹೇಳ್ತೀವಿ. ನೀವು ಏನಕ್ಕೆ ತಾರತಮ್ಯ ಮಾಡ್ತೀರಾ ಅಂತ ನಾವು ಕೇಳ್ತಾ ಇದ್ದೀವಿ. ದಯವಿಟ್ಟು ಪ್ರಶ್ನವರು, ದಯವಿಟ್ಟು ನಮ್ಮ ಮಾಧ್ಯಮದವರು ಸರ್, ನೀವು ಸಹಕಾರ ಮಾಡ್ತೀರಿ. ನೀವಿಲ್ದೇ ಯಾರೂ ಇಲ್ಲ ಸರ್. ಮಾಧ್ಯಮದವ್ರಿಲ್ದೇ ಏನೂ ಇಲ್ಲ, ಏನೂ ಮಾಡೋಕ್ಕಾಗಲ್ಲ. ದಯವಿಟ್ಟು ಸರ್, ಇದೊಂದು ಚಕಾರ ಐತಿ ಸರ್. ಇದಕ್ಕೆ ನೀವು ಒಂದು ಸ್ವಲ್ಪ ನಮಗೆ ಜಯಗೊಳಿಸ್ಬೇಕು ಅಂತ ಈ ಮಾಧ್ಯಮದವರಾಗಲಿ ಈ ಸರ್ಕಾರಕ್ಕೆ ನಾವು ಕೈ ಜೋಡಿಸಿ ಮನವಿ ಮಾಡ್ಕೊತಾ ಇದ್ದೀವಿ ಸರ್.